ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಟ್ಟಿರುವ ವಿಷಯ, ಇಲ್ಲಿ ಈಗಾಗಲೇ ನಿನ್ನೆ ದಿನ 22 ಮೇ 2025ರಂದು ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಿದೆ. ಹೌದು, ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಿದೆ. ಇಲ್ಲಿ ಸರ್ಕಾರ ತಿಳಿಸಿದ್ದು ಇದು ವಿಶೇಷ ವರ್ಗದ ಅಭ್ಯರ್ಥಿಗಳಿಗಾಗಿ ಮಾತ್ರ ಅಂತ ತಿಳಿಸಿದ್ದಾರೆ. ತಾವು ಕೂಡ ನಿನ್ನೆ ನಮ್ಮ ವಿಡಿಯೋವನ್ನು ವೀಕ್ಷಿಸಿರಬಹುದು. ವೀಕ್ಷಿಸಿಲ್ಲ ಅಂದರೆ ತಾವು ಕೂಡ ವೀಕ್ಷಿಸಿ. ಇಲ್ಲಿ ವಿಶೇಷ ವರ್ಗದವರು ಅಂದರೆ ಯಾರು ಅಂತೇಳಿ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ವಿಶೇಷ ವರ್ಗದವರಿಗೆ ಯಾಕೆ ಇದು 3rd ರೌಂಡ್ ಕೊಟ್ಟಿದ್ದಾರೆ ಅಂತಲೂ ಕೇಳ್ತಾ ಇದ್ರಿ. ಮತ್ತು ಇಲ್ಲಿ ಸರ್ಕಾರ ಈಗಾಗಲೇ ನಾನು ಬಹಳಷ್ಟು ವಿಡಿಯೋಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಸರ್ಕಾರ ಏನು ಮಾಡಿದೆ ಅಂದರೆ ಇಲ್ಲಿ ವಿಶೇಷ ವರ್ಗದವರಿಗೆ ಇಲ್ಲಿ ಪರೀಕ್ಷೆ ಇಲ್ಲದೆ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶವನ್ನು ಕೊಟ್ಟಿದೆ. ಹೌದು, ಕರ್ನಾಟಕ ರಾಜ್ಯದ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ಪರೀಕ್ಷೆ ಇಲ್ಲದೆ ಡೈರೆಕ್ಟ್ ಅಡ್ಮಿಷನ್ಗೆ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಆದರೆ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ಗೆ ಕೊಟ್ಟಾಗ ಇಲ್ಲಿ ಏಕೆ 3ನೇ ರೌಂಡ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ರು ಅಂತ ಇಲ್ಲಿ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ಅದಕ್ಕೆ ತಮಗಿರುವ ಗೊಂದಲಗಳ ಪರಿಹರಿಸುವ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಶೈಕ್ಷಣಿಕ ವಿಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತವೆ. ಕೇವಲ ಇಲ್ಲಿ ಇನ್ಫಾರ್ಮೇಷನ್ ವಿಡಿಯೋಗಳು ಅಷ್ಟೇ ಅಲ್ಲದೆ ಇನ್ನು ಮುಂದಿನ ವರ್ಷ ಅಂದರೆ 2025-26ನೇ ಸಾಲಿನ 5ನೇ ತರಗತಿಗೆ ಇರುವಂತಹ ವಿದ್ಯಾರ್ಥಿಗಳು 4ನೇ ತರಗತಿ ಪಾಸಾಗಿ 5ನೇ ತರಗತಿಗೆ ಬರುವ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಪ್ರತಿನಿತ್ಯ ಒಂದು ಶೈಕ್ಷಣಿಕ ವಿಡಿಯೋಗಳನ್ನು ಅಂದರೆ ಮೊರಾರ್ಜಿ ಪರೀಕ್ಷೆಗಳಿಗಾಗಿರ್ಬೋದು, ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳಿಗೆ ನಾನು ಪ್ರತಿನಿತ್ಯ ಒಂದು ಶೈಕ್ಷಣಿಕ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತವೆ. ಇಲ್ಲಿ ವಿಶೇಷ ವರ್ಗದವರಿಗೆ ಇಲ್ಲಿ ಈಗಾಗಲೇ ಉಚಿತ ಪ್ರವೇಶವಂತ ಹೇಳಿದ್ರು. ಮತ್ತೆ ಏಕೆ ಇಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಬಂದಿದೆ ಅಂತೇಳಿ ತಮ್ಮಲ್ಲಿರುವ ಗೊಂದಲ ಏನು ಅಂದರೆ, ಇಲ್ಲಿ ಸರ್ಕಾರ 20,750 ಸೀಟುಗಳನ್ನು ಈಗಾಗಲೇ ಅಡ್ಮಿಷನ್ ಮಾಡ್ಕೊಂಡು ಬಿಟ್ಟಿದೆ. ಅದು ಅಪ್ಲಿಕೇಶನ್ ಕರೆದ ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗಿವೆ. ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ, ಅಡ್ಮಿಷನ್ ಆಗಲೇ ಇಲ್ಲ. ನಾನು ಕೂಡ ಡೈರೆಕ್ಟಾಗಿ ಮುಖ್ಯ ಕಚೇರಿಯವರಿಗೆ ಕೇಳಿದಾಗ ಅವರು ಹೇಳಿದ್ದು ಅಪ್ಲಿಕೇಶನ್ ಕರೆದ 1 ಗಂಟೆ ಒಳಗಾಗಿಯೇ ಎಲ್ಲ ಸೀಟುಗಳು ಭರ್ತಿಯಾಗಿವೆ ಅಂತ ಅವರು ತಿಳಿಸಿದರು. ಹಾಗಾದರೆ ಇಲ್ಲಿ ಮತ್ತೆ ಏಕೆ ನಿನ್ನೆ ದಿನ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ, ಅದು ವಿಶೇಷ ವರ್ಗದವರಿಗೆ ಅಂತ ತಾವು ಕೇಳ್ತಾ ಇದ್ದೀರಿ. ಇಲ್ಲಿ ಸರ್ಕಾರ 40,750 ಸೀಟುಗಳಿದೆಯಲ್ಲ, ಅದರಲ್ಲಿ ಅರ್ಧದಷ್ಟು ಸೀಟುಗಳನ್ನ ಸಪ್ರೇಟಾಗಿ ಮಾಡಿ ಉಳಿದ 20,750 ಸೀಟುಗಳೇನಿದಾವಲ್ಲ, ಆ 20,750 ಸೀಟುಗಳಲ್ಲಿ ಅಲ್ಲಿ ಯಾವ್ಯಾವ ವಸತಿ ಶಾಲೆಗಳಿವೆ, ಉದಾಹರಣೆಗೆ ಪರಿಶಿಷ್ಟ ಜಾತಿ ವಸತಿ ಶಾಲೆ, ಆ ಶಾಲೆಯಲ್ಲಿ ಎಷ್ಟು ಸೀಟುಗಳು ಯಾವ್ಯಾವ ಇಲ್ಲಿ 50% ಸೀಟುಗಳೇನಿದಾವಲ್ಲ ಅವುಗಳಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ವಿಶೇಷ ವರ್ಗದವರಿಗೆ ಸರ್ಕಾರ ತೆಗೆದುಕೊಂಡ ಒಂದು ಕ್ರಮ ಅದು, ಅಂದರೆ 50% ಎಕ್ಸಾಮ್ ಇಲ್ಲದೆ ಇನ್ನೂ 50% ಏನಿದೆಯಲ್ಲ 50ರಷ್ಟು ಸೀಟುಗಳು ಅವುಗಳಿಗೆ ವಿವಿಧ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಅನುಸಾರವೇ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ವಿಶೇಷ ವರ್ಗದವರಿಗೆ 1% ಮೀಸಲಾತಿ ಇರುತ್ತದೆ, 1%. ಅಂದರೆ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ 1% ಮೀಸಲಾತಿ ಇದ್ದೇ ಇರುತ್ತದೆ. ಸೊ ಅದಕ್ಕಾಗಿ ಇಲ್ಲಿ ನೇಮಕಾತಿಯನ್ನು ಅವರಿಗೆ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಅವರಿಗೆ ಮಾಡಿಕೊಂಡಿದ್ದಾರೆ ಅಂಥೇಳಿ ಈ ಮೂಲಕ ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಸರ್ಕಾರದ ನಿಯಮಗಳು ಹಾಗಿವೆ. ಇಲ್ಲಿ ವಿಶೇಷ ವರ್ಗದವರು ಅಂದರೆ ತಮಗೆ ನಾನು ನಿನ್ನೆ ದಿನ ಹೇಳಿದ್ದೀನಿ, ಅವರು ಅಲೆಮಾರಿ ಜನಾಂಗ ಆಗಿರ್ಬೋದು ಅಥವಾ ವಿಧುರ ಮತ್ತು ವಿಧವೆ ಮಕ್ಕಳು ಆಗಿರ್ಬೋದು, ಇಲ್ಲಿ ಮಾಜಿ ದೇವದಾಸಿಯರ ಮಕ್ಕಳಾಗಿರ್ಬೋದು ಮತ್ತು ಮಾಜಿ ಸೈನಿಕರ ಮಕ್ಕಳಾಗಿರ್ಬೋದು, ಇಲ್ಲಿ ಬಾಲ ಕಾರ್ಮಿಕರಾಗಿರ್ಬೋದು, ಈ ರೀತಿಯಾಗಿ ಇದ್ದಾಗ ಅವರಿಗೆ ವಿಶೇಷ ವರ್ಗ ಅಂಥೇಳಿ ಸರ್ಕಾರ ಪರಿಗಣಿಸಿ ಇಲ್ಲಿ ಅವರಿಗೆ ಸೀಟನ್ನು ನೀಡುತ್ತದೆ. ಹಾಗಾದರೆ ಇಲ್ಲಿ ತಾವು ನೋಡ್ತಾ ಹೋಗ್ಬೋದು ವಿಶೇಷ ವರ್ಗದೊಳಗೆ ಸ್ಥಾನಗಳನ್ನು ಹಂಚಿಕೆಯನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತು ಇಲ್ಲಿ ಬೇರೆ ಬೇರೆ ಕಾಸ್ಟ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮೀಸಲಾತಿ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಆಶ್ರಮ ಶಾಲೆ ಮಕ್ಕಳು, ಅಲೆಮಾರಿ ಮತ್ತು ಅಂಗವಿಕಲ, ಮಾಜಿ ಸೈನಿಕ, ದುರ್ಬಲ ವರ್ಗ, ಸಫಾಯಿ ಕರ್ಮಚಾರಿ, ಈ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದಂಥವ್ರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ನೀಡುವಂತಹ ಒಂದು ಇಲ್ಲಿ ರೂಲ್ಸು ಇಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದೆ. ಹಾಗಾಗಿ ಅವರಿಗೆ 3ನೇ ಸುತ್ತಿನಲ್ಲಿ ಪ್ರತಿ ಶಾಲೆಯಲ್ಲಿ 1-2 ಸೀಟುಗಳನ್ನು ಅವರಿಗೆ ಇಲ್ಲಿ ಮೀಸಲಿಟ್ಟಿರುತ್ತಾರೆ. ಇಲ್ಲಿ ಅಲೆಮಾರಿಯವರಿಗೆ 1% ಇದೆ ಮತ್ತು ಆಶ್ರಮ ಶಾಲೆ ವಿದ್ಯಾರ್ಥಿಗಳಾಗಿರ್ಬೋದು, ಸಫಾಯಿ ಕರ್ಮಚಾರಿ ಆಗಿರ್ಬೋದು, ಮಾಜಿ ಸೈನಿಕರು, ಅಂಗವಿಕಲರು, ಇಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಮೀಸಲಾತಿ ಅನುಸಾರ ಇಲ್ಲಿ ಸೆಲೆಕ್ಷನ್ ಮಾಡಲಾಗಿರುತ್ತದೆ. ಸೊ ಇಲ್ಲಿ ವಿಶೇಷ ವರ್ಗ ಅಂತೇಳಿ 20,750 ಸೀಟುಗಳಿವೆಲ್ಲ ಅದು ಸಪ್ರೇಟ್, ಅದು ಅದಕ್ಕೆ ಸಂಬಂಧ ಇರೋದಿಲ್ಲ. ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಇವರು ಕೂಡ ಎಕ್ಸಾಮ್ ಬರೆದಿದ್ದಾರೆ.
ಹಾಗಾಗಿ ಇವರಿಗೆ ಮೀಸಲಾತಿಯನ್ನು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಇವರಿಗೆ ಇಲ್ಲಿ 1-2 ಸೀಟುಗಳನ್ನು ಅವರಿಗೆ ಇಲ್ಲಿ ನಿನ್ನೆ ಲಿಸ್ಟಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಿರುತ್ತಾರೆ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಅದು ಏನು 20,750 ಸೀಟುಗಳು ಅರ್ಜಿಯನ್ನು ಆನ್ಲೈನಲ್ಲಿ ಹಾಕಬೇಕಾಗಿತ್ತು, ಎಕ್ಸಾಮ್ ಬರೆದವ್ರು ಕೂಡ ಹಾಕ್ಬೋದಾಗಿತ್ತು. ಆದರೆ ಅಪ್ಲಿಕೇಶನ್ ಕರೆದ ಒಂದೇ ಒಂದು ಗಂಟೆಯಲ್ಲಿ ಎಲ್ಲ ಸೀಟುಗಳು ಭರ್ತಿಯಾಗಿವೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೂಡ ನಾನು ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ತಿಳಿಸಿದ್ದಾರೆ. ಸೊ ಇಲ್ಲಿರುವಂಥದ್ದು ಏನಂದರೆ ಈ 20,750 ಸೀಟುಗಳಲ್ಲಿಯೇ ಎಕ್ಸಾಮ್ ಬರೆದವ್ರಿಗೂ ಕೂಡ ಇಲ್ಲಿ ಮೀಸಲಾತಿ ಇರುತ್ತದೆ ಪ್ರತಿಯೊಂದು ಶಾಲೆಯಲ್ಲಿ. ಅದು ಒಂದು ಶಾಲೆಯಲ್ಲಿ 1 ಅಥವಾ 2 ಸೀಟುಗಳು ಅವರಿಗೆ ಇಲ್ಲಿ ಲಭ್ಯವಿರುತ್ತವೆ ಅಂತ ತಮ್ಮೊಂದಿಗೆ ಈ ಮೂಲಕ ನಾನು ಹಂಚಿಕೊಳ್ತಾ ಇದ್ದೀನಿ ಈ ಮಾಹಿತಿಯನ್ನು ಅಂತ ತಿಳಿಸ್ತಾ ಇದ್ದೀನಿ.